ಒಂದು ಊರು. ಆ ಊರಿನ ಜನ ತುಂಬ ಒಳ್ಳೆಯವರು. ಅಲ್ಲಿನ ಊಟ ತಿಂಡಿ ಇನ್ನೂ ಸೂಪರು. ಇದೆಲ್ಲ ಟ್ರೈಲರಲ್ಲಿ ನೋಡಿದೀವಿ. ಹೊಸದಾಗಿ ಏನ್ ಗೊತ್ತು ಹೇಳು. ಡೀಟೇಲ್ಸ್ ಹೇಳ್ತೀನಿ. ಫಸ್ಟು ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಮೇಲೆ ಒತ್ತಿ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವ್ಯ ಶೆಟ್ಟಿ ಆ್ಯಂಡ್ ಎಸ್ ಐ ಆಮ್ ಬ್ಯಾಕ್ ವಿತ್ ಅನ್ನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರೋದು ಸೂ ಫ್ರಮ್ ಸೋ ಸಿನಿಮಾ ಸೂಪರಾ ಸುಮಾರಾ ಅಂತ ನನಗನ್ಸಿರೋ ಒಂದು ಪರ್ಸ್ನಲ್ ರಿವ್ಯೂನ ನಾನು ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಾಲ್ LOL ಲಾಲ್ ಅಂತಂದರೆ ಲಾಫಿಂಗ್ ಔಟ್ ಲೌಡ್ ಅಥವಾ ಲಾಫ್ ಔಟ್ ಲೌಡ್ ಅಂತ. ಈ ಒಂದು ಪದ ಕೇವಲ ಮೆಸೇಜ್ಗಳಿಗೆ, ಕೇವಲ ಎಮೋಜಿಗಳಿಗೆ ಸೀಮಿತವಾಗಿಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಈಗಿನ ದಿನಗಳಲ್ಲಿ ಒಂದು ಸಿನಿಮಾ ನೋಡೋಕ್ಕೆ ಪ್ರೇಕ್ಷಕರು ಥಿಯೇಟರ್ಗೆ ಹೋದಾಗ ಇಡೀ ಥಿಯೇಟರಲ್ಲಿರೋ ಅಷ್ಟೂ ಜನ ಹೊಟ್ಟೆ ಹುಣ್ಣಾಗೋ ಥರ ನಗೋವಂಥ ಸಿನಿಮಾಗಳು ತುಂಬಾ ಕಡಿಮೆ. ಇತ್ತೀಚೆಗಂತೂ ಕಡಿಮೆಗಿಂತನೂ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಸೂ ಫ್ರಮ್ ಸೋ ಸಿನಿಮಾ ಈ ಒಂದು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿದೆ. ಆ್ಯಂಡ್ ಆ ಚಾಲೆಂಜಲ್ಲಿ ಗೆದ್ದಿದ್ಯಾ, ಏನು ಕಥೆ ಹೇಳ್ತೀನಿ. ಥಿಯೇಟರ್ಗೆ ಜನ ಬಂದಾಗ ಅವ್ರನ್ನ ನಗ್ಸೋದು ತುಂಬಾ ಚಾಲೆಂಜಿಂಗ್. ಹಾಗಂತ ಬೇರೆ ಎಲ್ಲ ಜಾನರ್ಸ್ ಈಸಿ ಅಂತ ಅಲ್ಲ. ಆ್ಯಕ್ಷನ್, ರೊಮ್ಯಾಂಟಿಕ್, ಹಾರರ್ ಏನೇ ಆಗಿರ್ಬೋದು, ಮೇ ಬಿ ಕಂಪೇರ್ ಮಾಡಿದ್ರೆ ಎಲ್ಲೋ ನಗ್ಸೋ ಅಂಥದ್ದು ತುಂಬಾ ಕಷ್ಟ ಅಂತ ನನಗನ್ಸುತ್ತೆ. ಅಂಥದ್ರಲ್ಲಿ ಕಾಮಿಡಿ ಜಾನರ್ನ ಇಟ್ಕೊಂಡು ಒಂದು ಸಿನಿಮಾನ ಹೌಸ್ಫುಲ್ ಮಾಡಬೇಕು, ಥಿಯೇಟರ್ನ ಹೌಸ್ಫುಲ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಚಾಲೆಂಜಿಂಗ್ ಆಗಿದೆ. ಅದರಲ್ಲಿ ಸೂ ಫ್ರಮ್ ಸೋ ಗೆದ್ದಿದೆ ಅಂತ ನನಗನ್ಸುತ್ತೆ. JP ತುಮಿನಾಡ್ ಅವರ ರಚನೆ ಹಾಗೂ ನಿರ್ದೇಶನದಲ್ಲಿ ಬಂದಿರುವಂತಹ ಸೂ ಫ್ರಮ್ ಸೋ ಸಿನಿಮಾ ಒಂದು ಕಾಮಿಡಿ ಹಾರರ್ ಜಾನರ್ ಸಿನಿಮಾ ಆಗಿದೆ. ಕರಾವಳಿ ಕರ್ನಾಟಕ ಭಾಗದ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆಯುವಂಥ ಈ ಕಥೆ ಇಡೀ ಕರ್ನಾಟಕನ ನಗಿಸುತ್ತಾ, ನಗ್ಸಿದೆಯಾ, ಜನರು ನಿಜವಾಗ್ಲೂ ಇಲ್ಲಿ ಹೋಗಿ ಎಂಟರ್ಟೈನ್ ಆಗ್ತಾರಾ ಹೇಳ್ತೀನಿ. ಒಂದು ಹಳ್ಳಿನಲ್ಲಿ ಒಬ್ರು ಇರ್ತಾರೆ. ಅವ್ರು ಹೆಂಗಂದ್ರೆ ಅವ್ರು ಎಲ್ರಿಗೂ ಬೇಕು. ಅವರಿದ್ದರೆ ಎಲ್ಲವೂ ಸಾಧ್ಯ. ಅವ್ರು ಇಲ್ದಿದ್ರೆ ಯಾವ ಕಾರ್ಯಕ್ರಮ ಕೂಡ ನಡೆಯೋದಿಲ್ಲ. ಅವರಿದ್ದರೆ ಒಂದು ಶೋಭೆ, ಕಳೆ ಎಕ್ಸೆಟ್ರಾ ಎಕ್ಸೆಟ್ರಾ ಅವ್ರ ಸುತ್ತ ಒಂದಷ್ಟು ಜನ ಸುತ್ಕೊಂಡಿರ್ತಾರೆ. ಒಂಥರ ಆ ಹಳ್ಳಿಗೆ ಒಂದು ಬಾಸ್ ಥರ ಫೀಲು. ಸೊ ಆ ಥರ ಒಂದು ಪಾತ್ರದಲ್ಲಿ ನಮಗೆ ಕಾಣಿಸೋವಂಥದ್ದು ರವಿ ಅಣ್ಣ. ಸೊ ಈ ಪಾತ್ರವನ್ನು ಮಾಡಿರೋವಂಥದ್ದು ಶನಿಲ್ ಗೌತಮ್ ಅವರು. ಈ ರವಿ ಅಣ್ಣನ ಜೊತೆ ಸತೀಶ್ ಅಣ್ಣ, ಚಂದ್ರಣ್ಣ ಇವರೆಲ್ಲ ಇರ್ತಾರೆ. ಆ್ಯಂಡ್ ಈ ಗುಂಪಲ್ಲಿ ಮತ್ತೊಬ್ರು ಇರ್ತಾರೆ, ಅಶೋಕ ಅಂತ. ಸೊ ಯಂಗೆಸ್ಟು ಅಶೋಕ ಅವರು. ಆ್ಯಂಡ್ ಈ ಪಾತ್ರವನ್ನು ಮಾಡಿರೋವಂಥದ್ದು ಡಿರೆಕ್ಟರ್ ಹಿಮ್ಸೆಲ್ಫ್ JP ತುಮಿನಾಡ್ ಅವರು. ಸೊ ಈ ಅಶೋಕನ ಮೈ ಮೇಲೆ ದೆವ್ವ ಬರುತ್ತೆ. ಆ ದೆವ್ವನೇ ಸುಲೋಚನ, ಸೋಮೇಶ್ವರದ ಸುಲೋಚನ. ಅದೇ ಸೂ ಫ್ರಮ್ ಸೋ ಅಂದರೆ ಸುಲೋಚನ ಫ್ರಮ್ ಸೋಮೇಶ್ವರ ಅಂತ. ಇದರ ಹಿಂದೆ ಫಾಲೋ ಆಗುವಂಥದ್ದೇ ಗಲಾಟೆ, ಗದ್ದಲ, ಡ್ರಾಮಾ, ಎಮೋಷನ್. ಅದೆಲ್ಲದಕ್ಕಿಂತ ಜಾಸ್ತಿ ತುಂಬ 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 ನಗು. ಸೋಮೇಶ್ವರದ ಸುಲೋಚನನ ಆತ್ಮ ಪಕ್ಕದ ಹಳ್ಳಿಯ ಅಶೋಕನ ಮೈ ಮೇಲೆ ಯಾಕೆ ಬರುತ್ತೆ? ಆ್ಯಂಡ್ ಇದಾದಾಗ ಆ ಹಳ್ಳಿಯ ಜನ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಏನೆಲ್ಲ ಫೇಸ್ ಮಾಡ್ತಾರೆ, ಎಷ್ಟೆಲ್ಲ ಒದ್ದಾಡ್ತಾರೆ. ಜೊತೆಗೆ ಮುಖ್ಯವಾಗಿ ರವಿ ಅಣ್ಣ ಹಾಗೂ ಆತನ ಗ್ಯಾಂಗ್ ಈಗ ಅಶೋಕನ್ನ ಉಳಿಸೋದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ. ಇದೇ ಸೂ ಫ್ರಮ್ ಸೋ ಸಿನಿಮಾದ ಪ್ಲಾಟ್. ಟ್ರೈಲರಲ್ಲಿ ನೀವು ನೋಡಿದ್ರೆ ಟ್ರೈಲರ್ ಶುರು ಆಗುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿ, ಡಿಲೀಷಿಯಸ್ ಆಗಿ, ಲವ್ಲಿಯಾಗಿ ಕಾಣಿಸೋವಂಥ ಒಂದು ಕರಾವಳಿ ಭಾಗದ ಅಡುಗೆಯಿಂದ ಅಲ್ವಾ? ಅದಕ್ಕಿಂತ ಡಿಲಿಷಿಯಸ್ ಏನಪ್ಪ ಅಂದರೆ ಸೂ ಫ್ರಮ್ ಸೋ ಸಿನಿಮಾನೇ. ಸೂ ಫ್ರಮ್ ಸೋ ಸಿನಿಮಾನ ಒಂದು ಅಡುಗೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ JP ತುಮಿನಾಡ್ ಅವರು ಅಂದರೆ ತುಂಬಾ ಕಾಮಿಡಿ ಹಾಕಿದ್ದಾರೆ. ಅಲ್ಲಲ್ಲಿ ಈ ಸೊಸೈಟಿನಲ್ಲಿ ಅಂದರೆ ಸುತ್ತಮುತ್ತ ಆಗುವಂಥ ಒಂದಷ್ಟು ಸನ್ನಿವೇಶಗಳು, ಅಲ್ಲಿನ ಕಾನ್ವರ್ಸೇಷನ್ಗಳನ್ನು ಅಲ್ಲಲ್ಲಿ ಸ್ಪ್ರಿಂಕಲ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಎಮೋಷನ್ ಕೂಡ ಇದೆ. ಆ್ಯಂಡ್ ಕೊನೆಯದಾಗಿ ಇದನ್ನು ಎಂಡ್ ಮಾಡಬೇಕಂದ್ರೆ, ಆ ಒಂದು ಬ್ಯೂಟಿಫುಲ್ ಅಡುಗೆನ ಅಥವಾ ಊಟನ ಎಂಡ್ ಮಾಡಬೇಕಾದ್ರೆ ಒಂದು ಲವ್ಲಿ ಡೆಸರ್ಟ್ ಇರಬೇಕಲ್ವಾ? ಸೊ ಫಿಲ್ಮಿನ ಎಂಡ್ ಕೂಡ ಹಾಗೆ ಇದೆ. ತುಂಬ ಪ್ಲೆಸೆಂಟಾಗಿ, ಲವ್ಲಿಯಾಗಿ, ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ನಮ್ಮನ್ನು ತುಂಬ ಎಂಟರ್ಟೈನ್ ಮಾಡ್ತಾ ಹೋಗುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸೀನ್ಗಳನ್ನು ನೋಡಿದ್ರೆ ಇದು ನಿಜವಾಗ್ಲೂ ಓವರಾಲ್ ಈ ಸಿನಿಮಾಗೆ ಈ ಸೀನ್ಗಳು ಬೇಕಿತ್ತಾ ಅಂತ ಅನಿಸ್ಬೋದು. ಆದರೆ
ಈ ನಗುವಿನ ಅಲೆಗಳ ಮಧ್ಯದಲ್ಲಿ ನಮಗೆ ಅದೆಲ್ಲ ಅಷ್ಟೊಂದು ನೆನಪೇ ಆಗಲ್ಲ. ಹೊಟ್ಟೆ ಬಿರಿಯೋಷ್ಟು ನಗ್ತಿರ್ತೀವಿ, ಹೊಟ್ಟೆ ಹುಣ್ಣಾಗೋಷ್ಟು ನಗ್ತಿರ್ತೀವಿ. ಸೊ ಬೇರೆ ವಿಷಯಗಳೆಲ್ಲ ಮರ್ತೋಗುತ್ತೆ. ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಕಾಮಿಡಿ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಅದಕ್ಕೆ ಅದು ಸೂಪರ್ ನ್ಯಾಚುರಲ್ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿರುವಂಥ ಪರ್ಫಾರ್ಮೆನ್ಸಸ್ ಆಗಿದೆ, ಅದನ್ನು ಪರ್ಫಾರ್ಮ್ ಮಾಡಿರೋರು ಆಗಿದ್ದಾರೆ. ಕರಾವಳಿ ಭಾಗದ ಆ ಒಂದು ಶೈಲಿ ಇದೆ ಗೊತ್ತಾ, ಆ ವಾತಾವರಣ, ಭಾಷೆ, ಅಲ್ಲಿನ ಜನ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾ ಹೋದರೆ ನಾವೀಗ ಉಳಿದವರು ಕಂಡಂತೆ ನೋಡಿರ್ಬೋದು, ಕಾಂತಾರ ನೋಡಿರ್ಬೋದು, ಅಥವಾ ಗರುಡಗಮನ, ವೃಷಭ ವಾಹನ. ಈ ಸಿನಿಮಾಗಳಲ್ಲಿ ಹೇಗೆ ಆ ನೇಟಿವ್ ರೂಟ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡ್ತಾ ಬಂದರು, ಅದೇ ಥರ ಈ ಸಿನಿಮಾದಲ್ಲೂ ಕೂಡ ಕರಾವಳಿ ಭಾಗದ ಆ ಎಸೆನ್ಸ್ ಎದ್ದು ಕಾಣುತ್ತೆ. ಇನ್ನು ಕಲಾವಿದರ ತಂಡದ ಬಗ್ಗೆ ಹೇಳೋದಾದರೆ, ರವಿ ಅಣ್ಣನ ಪಾತ್ರದಲ್ಲಿ ಶನಿಲ್ ಗೌತಮ್ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾರೆ. ಅವರ ಪಾತ್ರವನ್ನು ಜೀವಿಸಿದರೆ ರವಿ ಅಣ್ಣ ಎಲ್ಲರೂ ಫೇವ್ರೆಟ್ ಆಗೋದಂತೂ ಗ್ಯಾರಂಟಿ. ಇನ್ನು ಅವ್ರ ಜೊತೆ JP ತುಮಿನಾಡು ಅಶೋಕನ ಪಾತ್ರದಲ್ಲಿ, ಹಾಗೆ ದೀಪಕ್ ಪಣಜೆ, ಪ್ರಕಾಶ್ ಕೆ ತುಮಿನಾಡು, ಮೈಮ್ ರಾಮದಾಸ್ ಜೊತೆಗೆ ಒಂದು ಸ್ಪೆಷಲ್ ಅಪಿಯರೆನ್ಸಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವ್ರದ್ದು ಏನು ಪಾತ್ರ, ಏನು ಕಥೆ ನಾನು ಹೇಳಲ್ಲ, ಸಿನಿಮಾ ನೋಡಿದಾಗ ನೀವೇ ಅದನ್ನು ಎಂಜಾಯ್ ಮಾಡ್ತೀರಾ. ಇವರಿಷ್ಟೂ ಜನರ ಒಂದು ಕಾಂಬಿನೇಷನ್ ಏನಿದೆ ಗೊತ್ತಾ, ಕೆಮಿಸ್ಟ್ರಿ ಏನಿದೆ ಆನ್ ಸ್ಕ್ರೀನಲ್ಲಿ, ಲಾಫಿಂಗ್ ಗ್ಯಾಸ್ ಕೊಡ್ದಂಗೆ ಮಾಡುತ್ತೆ. ಇವರೆಲ್ಲರನ್ನ ಮೀರಿ ಒಂದು ಪರ್ಫಾರ್ಮೆನ್ಸ್ ಅಂತ ನನಗನ್ಸಿದ್ದು ಅಂದರೆ ಸಂಧ್ಯಾ ಅರೆಕೆರೆ ಅವರು. ಇವರ ಒಂದು ಪಾತ್ರ ಬಂದಾಗ ಸಿನಿಮಾದ ಕಥೆ ಆ ವೆಯ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇವರ ಪಾತ್ರದ ಜೊತೆಗೆ ಒಂದಷ್ಟು ಎಮೋಷನ್ಸ್ ಕೂಡ ಬರುತ್ತೆ. ಆಗ ನಮಗನ್ಸುತ್ತೆ ಸೂ ಫ್ರಮ್ ಸೋ ನಗು ಮಾತ್ರ ಅಲ್ಲ, ಇನ್ನಷ್ಟು ಮತ್ತಷ್ಟು ಬೇರೆ ಇದೆ ಅಂತ. ಸೊ ಬಾನು ಪಾತ್ರದಲ್ಲಿ ಇವರು ತುಂಬ 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 ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ಆಗಿ ಮಾತಾಡೋದಾದ್ರೂ ಕೂಡ ಈ ಸಿನಿಮಾ ತುಂಬಾನೇ ಬ್ಯೂಟಿಫುಲ್ ಆಗಿ ಶೇಪ್ ಆಗಿದೆ. ಚಂದ್ರಶೇಖರನ್ ಅವರ ಒಂದು ಸಿನಿಮ್ಯಾಟೋಗ್ರಫಿ ತುಂಬ ಸಿಂಪಲ್ ಅನ್ಸಿದ್ರು ಕೂಡ ಸಖತ್ತಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕರಾವಳಿ ಭಾಗದ ಆ ಒಂದು ಪ್ರಕೃತಿ ಸೌಂದರ್ಯವನ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಪ್ರತಿ ಫ್ರೇಮ್ನಲ್ಲೂ ಕೂಡ ತುಂಬಾ ಥ್ರಿಲ್ಲಿಂಗ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸುಮೇಧ್ ಕೆ ಅವರ ಸಂಗೀತ ಹಾಗೂ ಸಂದೀಪ್ ತುಳಸಿದಾಸ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಏನಿದೆ, ಇವರ ಕೆಲಸ ಪ್ರತಿಯೊಂದು ಸೀನನ್ನ, ಆ ಒಂದು ಫೀಲ್ನ, ಎಮೋಷನ್ನ ಅಥವಾ ಏನೇ ಆಗಿರಲಿ ಆ ಭಾವನೆ, ಅದನ್ನ ಎತ್ತಿ ಹಿಡಿಯೋದ್ರಲ್ಲಿ ಬಹಳನೇ ಹೆಲ್ಪ್ ಮಾಡಿದೆ ಅಂತ ಅನ್ಸುತ್ತೆ. ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ವಿಷಯ ಅಂತಂದರೆ ಈ ಸಿನಿಮಾದಲ್ಲಿ ಕಾನ್ವರ್ಸೇಷನ್ಸ್, ಕಮ್ಯುನಿಕೇಷನ್, ಪಾತ್ರಗಳ ಮಧ್ಯದಲ್ಲಿ ಆಗುವಂಥ ಒಂದು ಕಮ್ಯುನಿಕೇಷನ್ಸ್, ಆ ಡೈಲಾಗ್ಸ್ ಆಗಿರ್ಬೋದು, ಅದರ ಹಿಂದೆ ಇರುವಂಥ ಅರ್ಥಗಳಾಗಿರ್ಬೋದು, ತುಂಬ ಮೈಲ್ಡಾಗಿ ಮೆಸೇಜ್ನ ಹೇಳಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಮತ್ತೊಮ್ಮೆ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ನೊಂದಿಗೆ ಬಂದಿದ್ದಾರೆ. ಅವರ ಪ್ರೀವಿಯಸ್ ವರ್ಕ್ಸ್ ಬಗ್ಗೆ ಹೇಳೋದಾದರೆ ಒಂದು ಮೊಟ್ಟೆಯ ಕಥೆ ಆಗಿರ್ಬೋದು, ಟೋಬಿ ಆಗಿರ್ಬೋದು, ಏಕಂ, ರೂಪಾಂತರ, ಸೊ ಯಾವುದೇ ಆಗಿರ್ಬೋದು, ಅವರ ಪಾತ್ರ ಸ್ಕ್ರೀನ್ ಮುಂದೆ ಅಥವಾ ಸ್ಕ್ರೀನ್ ಹಿಂದೆ ಏನೇ ಆಗಿರಲಿ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಆ್ಯಂಡ್ ಪ್ರತಿ ಸಲನೂ ಒಂದೊಳ್ಳೆ ಪ್ರಾಡಕ್ಟನ್ನು ವೀಕ್ಷಕರಿಗೆ ಅವ್ರು ಕೊಡ್ತಾ ಬಂದಿದ್ದಾರೆ. ಸೊ ಅದೇ ಥರ ಈಗಲೂ ಕೂಡ ಸೂ ಫ್ರಮ್ ಸೋ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಓವರಾಲ್ ಹೇಳಬೇಕು ಅಂದರೆ ಸೂ ಫ್ರಮ್ ಸೋ ಸಿನಿಮಾ ಕೇವಲ ಒಂದು ಕಾಮಿಡಿ ಫಿಲ್ಮ್ ಅಲ್ಲ, ಕರಾವಳಿ ಭಾಗದ ಜನರನ್ನು, ಅವರ ಜೀವನವನ್ನು, ಅಲ್ಲಿಯ ಕಥೆಯನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ಕಥೆ ಅಂತ ಹೇಳ್ಬೋದು. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಕತೆ. ಆ್ಯಂಡ್ ಈ ಕಥೆನಲ್ಲಿ ಎಲ್ಲಿ ನಗಿಸ್ಬೇಕು, ಎಲ್ಲಿ ಪಾಸ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ, ತುಂಬ ಸೂಕ್ಷ್ಮವಾಗಿ JP ತುಮಿನಾಡ್ ಅವರು ತಿಳ್ಕೊಂಡು ಈ ಕಥೆನ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಸೊ ಐ ವುಡ್ ಟೋಟಲಿ ರೆಫರ್ ದಿಸ್ ಫಿಲ್ಮ್. ಎಲ್ಲ ಕನ್ನಡಿಗರು ಈ ಸಿನಿಮಾವನ್ನು ನೋಡಬೇಕು. ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಸಮೇತ ಕೂತು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ತಗೊಂಡು ಮನೆಗೆ ಹೋಗೋದಂತೂ ಗ್ಯಾರಂಟಿ. ಸೂ ಫ್ರಮ್ ಸೋ ಈಗಾಗಲೇ ರಿಲೀಸ್ ಆಗಿದೆ, ಥಿಯೇಟರ್ಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಜುಲೈ 25ನೇ ತಾರೀಕು ರಿಲೀಸ್ ಆಯಿತು. ಇನ್ನು ಮಲಯಾಳಮಲ್ಲಿ ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರು ಎಲ್ಲೇ ಇದ್ರೂ ಈ ಸಿನಿಮಾವನ್ನು ಥಿಯೇಟರಲ್ಲಿ ನೋಡಿ, ಯಾಕಂದರೆ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಸಮೇತ ಕೂತು ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ ಇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.